ನಮ್ಮ ಬೆಂಗಳೂರಿನ ರಾಜಾಜಿನಗರಲ್ಲಿರುವಂತ ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರಹ್ಲಾದ ನರಸಿಂಹರ ಪ್ರತಿಷ್ಠಾಪನೆ ಬಗ್ಗೆ ನಾ ಹೇಳ್ತಿದ್ದೆ. ಏನೋ ಪ್ರಯತ್ನ ಪಡ್ತಾರೆ. ಸತತವಾಗಿ 3 ಗಂಟೆಗಳ ಕಾಲ ಎಲ್ಲರೂ ಸೇರಿ ವಿಗ್ರಹನ ಒಳಗ್ ತರೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರಿ, ಒಳಗಂತೂ ಹೋಗ್ತಿಲ್ಲ, ಹೊರಗಾರು ತಂದ್ಬಿಡೋಣ ಅಂತ ಅಲ್ಲಿ ಸಿಕ್ಕಾಕೊಂಡಿರುವಂತ ವಿಗ್ರಹವನ್ನ ಹೊರಗ್ ತರೋದಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕೂಡ ಆಗೋದಿಲ್ಲ. 7 ರಿಂದ 8 ಗಂಟೆಗಳ ಕಾಲ ಕೆಲವರು ಗರ್ಭಗುಡಿಯ ಒಳಗೆ, ಕೆಲವರು ಹೊರಗೆ ಸಿಕ್ಕಾಕೊಂಡು ವಿಗ್ರಹವನ್ನ ಹೊರಗೆ ಒಳಗೆ ತರೋಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಕೊನೆಗೆ ಇಸ್ಕಾನ್ ನ ತಂಡ ಏನ್ ಮಾಡ್ತಾರೆ, ಅಲ್ಲಿ ನೆರೆದಿದ್ದಂತ ಭಕ್ತರನ್ನ ಒಂದು ಸಂಕೀರ್ತನೆ ಮಾಡೋದಕ್ಕೋಸ್ಕರ ಅಲ್ಲಿಗೆ ಕರೀತಾರೆ. ಭಕ್ತರೆಲ್ಲ ಬರ್ತಾರೆ, ಒಂದು ವಿಶೇಷವಾಗಿರುವಂತ ಸಂಕೀರ್ತನೆಯನ್ನ ಮಾಡ್ತಾರೆ. ಜೈ ನರಸಿಂಹ, ಜೈ ಜೈ ನರಸಿಂಹ ಅಂತ ಆ ವಿಗ್ರಹವನ್ನ ಬಲವಂತವಾಗಿ ಒಳಗಡೆಗೆ ತಳ್ತಾರೆ. ಆಶ್ಚರ್ಯ ಅನ್ನೋ ಹಾಗೆ ಇಷ್ಟೊತ್ತು ಆಗಿ ಇರೋದಿಲ್ಲ, ಆ ವಿಗ್ರಹ ಅಲ್ಲಿನ ಪೀಠದ ಮೇಲೆ ಹೋಗಿ ಕೂತ್ ಬಿಡುತ್ತೆ. ಅಲ್ಲಿದಂತ ಇಸ್ಕಾನ್ ನ ತಂಡ ಆಶ್ಚರ್ಯದಿಂದ ಅಳತೆ ಟೇಪ್ ಅನ್ನ ತಗೊಂಡು ಬಾಗಿಲ ಅಳತೆಯನ್ನ, ವಿಗ್ರಹದ ಅಳತೆಯನ್ನ ಮತ್ತೆ ಮತ್ತೆ ಪರೀಕ್ಷಿಸ್ತಾರೆ. ಆದ್ರೆ ಏನು ಬದಲಾಗಿಲ್ಲ. ಸ್ವಾಮಿ ಅಲ್ಲಿ ತನ್ನ ಪವಾಡವನ್ನ ತೋರಿಸ್ತಾರೆ. ಸಂಕೀರ್ತನೆಯಿಂದ, ಭಕ್ತರ ಹಾಡಿಂದ ಸುಪ್ರೀತನಾಗಿ ಸ್ವಾಮಿ ಒಳಗ್ ಬಂದು ಆಸನರಾಗ್ತಾರೆ. ಇವತ್ತಿಗೂ ನೀವು ಇಸ್ಕಾನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಮನಿಸಿದ್ರೆ ಗರ್ಭಗುಡಿಯ ಬಾಗಿಲ ಅಳತೆ ಹಾಗೇನೆ ಅಲ್ಲಿರುವಂತ ನರಸಿಂಹ ಸ್ವಾಮಿಯ ಅಳತೆ ಎರಡೂ ಒಂದೇ ಇದೆ. ಸ್ವಾಮಿ ಅಲ್ಲಿ ಗರ್ಭಗುಡಿಯ ಒಳಗ್ ಹೋಗಿದ್ದೇನೆ, ಅಲ್ಲಿನ ಪವಾಡ. ಯಮ, ಈ ಹೆಸರು ಕೇಳಿದ ತಕ್ಷಣ ಎಂಥವರ ಮನಸ್ಸಲ್ಲೂ ಒಂದು ನಡ್ಕ ಹುಟ್ಟುತ್ತೆ. ಆದ್ರೆ ಇಂಥ ಯಮನನ್ನ ಗೆದ್ದು ಬಂದಂತ ಹುಡುಗಾನೆ ನಚಿಕೇತ. ಏನವನ ಕಥೆ? ವಾಜಶ್ರವ ಅನ್ನೊಬ್ಬ ಋಷಿಗಳ ಮಗ ನಚಿಕೇತ. ಅವರ ತಂದೆ ಒಂದ್ಸಲ ಒಂದು ಯಜ್ಞವನ್ನ ಮಾಡಿ ಬಡಕಲ ಹಸುಗಳನ್ನ ದಾನವಾಗಿ ಕೊಡ್ತಾರೆ. ಇದನ್ನ ಕಂಡಂತ ನಚಿಕೇತನಿಗೆ ತುಂಬಾ ಬೇಜಾರಾಗತ್ತಂತೆ. ಈಗ ನಾನು ಕೂಡ ನಿನ್ನ ಸ್ವತ್ತಲ್ವಾ, ನನ್ನನ್ನ ಯಾರಿಗ್ ದಾನ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಕೋಪದಲ್ಲಿ ಅವನ ತಂದೆ ನಿನ್ನ ಯಮನಿಗೆ ದಾನ ಮಾಡ್ತೀನಿ ಅಂತ ಬೈದು ಬಿಡ್ತಾರೆ. ಸೀದಾ ನಚಿಕೇತ ಅಲ್ಲಿಂದ ಯಮಲೋಕಕ್ಕೆ ಹೋಗ್ತಾನಂತೆ. ಯಮ ಆಗ ಯಾವುದೋ ಕೆಲ್ಸದ ಮೇಲೆ ಮನೆಯಿಂದ ಹೊರಗೆ ಹೋಗಿರ್ತಾರೆ. ನಚಿಕೇತ ಈಗ 3 ದಿನಗಳ ಕಾಲ ಅನ್ನ ಆಹಾರನ ಸ್ವೀಕರಿಸದೇನೆ ಯಮ ಬರೋ ತನಕ ಕಾಯ್ತಾನೆ. ಯಮ ವಾಪಸ್ ಬಂದ್ ನೋಡ್ತಾರೆ, ತನ್ನ ಮನೆಯಲ್ಲಿ ಒಬ್ಬ ಅತಿಥಿ ಉಪವಾಸದಿಂದ ಕಾಯ್ತಿದಾನಲ್ಲ ಅಂತ ಹೇಳಿ ಅವನಿಗೆ 3 ವರಗಳನ್ನ ಕೊಡೋದಾಗಿ ಹೇಳ್ತಾರೆ. ನಚಿಕೇತ ಮೊದಲನೇ ವರವಾಗಿ ತನ್ನ ತಂದೆಗೆ ಬಹಳಾನೇ ದುರಾಸೆ, ಅವನು ಆಸೆ ಪಡುವಂತ ಎಲ್ಲವನ್ನೂ ಅವನಿಗೆ ಸಿಗೋ ಹಾಗೆ ಮಾಡುವಂತ ಬೇಡ್ಕೊಳ್ತಾನೆ. 2ನೇ ವರವಾಗಿ ತಾನು ಜೀವನದಲ್ಲಿ ಮಾಡ್ಬೇಕಿರುವಂತ ಯಜ್ಞಗಳ ಬಗ್ಗೆ ಉಪದೇಶ ಮಾಡುವಂತ ಕೇಳ್ಕೊಳ್ತಾನೆ. ಇನ್ನು 3ನೇ ವರವಾಗಿ ತನಗೆ ಆತ್ಮವಿದ್ಯೆ, ಸಾವು ಅಂದ್ರೆ ಏನು, ಸತ್ತ ಮೇಲಿಂದ ಏನಾಗತ್ತೆ, ಇದನ್ನ ತಿಳಿಸ್ಕೊಡು ಅಂತ ಕೇಳ್ಕೊಳ್ತಾನೆ. ನಚಿಕೇತನ ಆ ದೃಢತೆಯನ್ನ ಕಂಡು ಯಮನಿಗೆ ಬಹಳ ಖುಷಿಯಾಗತ್ತಂತೆ. ಆ ವಿದ್ಯೆಯನ್ನ ಬೋಧನೆ ಮಾಡ್ತಾರೆ.